ಗೆಳೆಯರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ಈ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮೊದಲು ಒಂದಷ್ಟು ಬರ್ನಲ್ಗಳನ್ನು ಕೆಲವರು ತೊಗೊಂಡು ಬಂದು ಇಟ್ಕೊಂಡು ನೋಡ್ರಪ್ಪ ಈ ವಿಡಿಯೋನ. ಇಲ್ಲ ಅಂದರೆ ಬರ್ನಲ್ ಕಂಪ್ನಿಯಲ್ಲಿ ಸ್ಟಾಕ್ ಎಷ್ಟಿದೆ ಕೇಳಿ, ಒಂದಷ್ಟು ಜಾಸ್ತಿ ಬೇಕಾಗಬಹುದು. ನೀರೊಳಗಡೆ ಹಾಕೊಂಡು ಬರ್ನಲ್ಲನ್ನು ಅದರೊಳಗಡೆನೆ ಕೂತ್ಕೋಬೇಕಾಗತ್ತೆ. ಯಾಕಂದರೆ ನಿಜ ಭಾರತೀಯರು ಖುಷಿಯನ್ನು ಪಡಬೇಕಾದ ವಿಷಯ. ಆದರೂ ಒಂದು ಸಲ ನಮ್ಮ ಭಾರತೀಯರು ಬೆರಗಾಗೋ ವಿಚಾರ ಕೂಡ ಹೌದು. ಜೊತೆಗೆ ಇಡೀ ಜಗತ್ತು ಈಗ ಭಾರತದ ಕಡೆ ತಮ್ಮ ಕಣ್ಣುಗಳನ್ನು ಅರಳಿಸಿ ನೋಡ್ತಾ ಇರೋ ಸುದ್ದಿ. ಭಾರತ ಇದ್ದಕ್ಕಿದ್ದ ಹಾಗೆ ಎಕನಾಮಿಯಲ್ಲಿ ಚೀನಾವನ್ನು ಹಿಂದಿಕ್ಕಿ ನೇರವಾಗಿ 2ನೇ ಸ್ಥಾನಕ್ಕೆ ಹೋದರೆ ಹೇಗಿರುತ್ತೆ? ಅದರಲ್ಲೂ ಅಮೆರಿಕದ ಎಕನಾಮಿಗೆ ಹತ್ತಿರಕ್ಕೆ ಬಂದರೆ ಹೇಗಿರುತ್ತೆ? ನಮ್ಮ ದೇಶದಲ್ಲಿ 100 ರೂಪಾಯಿ ಇರೋ ಪೆಟ್ರೋಲ್ 30 ರೂಪಾಯಿಗೋ 20 ರೂಪಾಯಿಗೋ 10 ರೂಪಾಯಿಗೋ ಸಿಕ್ಕಿದರೆ ಹೇಗಿರುತ್ತೆ? ಸುಮ್ಮನೆ ಯೋಚನೆಯನ್ನು ಮಾಡಿ. ಹೇಗಿರುತ್ತೆ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಆಮೇಲೆ ವಿಡಿಯೋವನ್ನು ಮುಂದಕ್ಕೆ ನೋಡಿ. ಏನ್ರಿ ಕನಸನ್ನು ಕಾಣೋಕ್ಕೆ ಹೇಳ್ತಾ ಇದ್ದೀರಾ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಈಗಾಗಲೇ ಭಾರತದ ಎಕನಾಮಿ 4 ಟ್ರಿಲಿಯನ್ ದಾಟಿದೆ. 4ನೇ ಸ್ಥಾನದಲ್ಲಿದ್ದೀವಿ. ಇನ್ನು 1 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ನಮ್ಮ ದೇಶ ಬರುತ್ತೆ. ಇಂತಹ ಸಮಯದಲ್ಲಿ ಮೋದಿ ಸರ್ಕಾರ ದೊಡ್ಡದಾದ ಚಿನ್ನದ ಭಂಡಾರವನ್ನೇ ಹುಡುಕಿದೆ. ಅದರಲ್ಲೂ 3ನೇ ಸ್ಥಾನದ ಬದಲು ನೇರವಾಗಿ ಚೀನಾವನ್ನು ಹಿಂದಿಕ್ಕಿ ಭಾರತದ ಎಕನಾಮಿ 2ನೇ ಸ್ಥಾನಕ್ಕೆ ಹೋಗುತ್ತೆ. ಹಾಗಾದರೆ ಮೋದಿ ಸರ್ಕಾರ ಹುಡುಕಿರೋ ಅಫಿಷಿಯಲ್ ಆಗಿ ಹೇಳ್ತಾ ಇರೋ ಆ ಚಿನ್ನದ ಖಜಾನೆ ಆದರೂ ಯಾವುದು? ಅದು ಸಿಕ್ಕಿದ್ರೆ ಭಾರತದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು ಯಾಕೆ ಅತಿ ಕಡಿಮೆ ದರದಲ್ಲಿ ಸಿಗುತ್ತವೆ? ಇಲ್ಲಿಯವರೆಗೂ ಮೋದಿ ಒಬ್ಬ ಸುಳ್ಳ, ಒಬ್ಬ ಕಳ್ಳ ಅನ್ನೋದನ್ನು ಹೇಳಿಕೊಂಡು ಅಡ್ಡಾಡ್ತಾ ಇದ್ದವರು ಈಗ ಅದೇನನ್ನು ಹೇಳ್ತಾರೋ ಗೊತ್ತಿಲ್ಲ. ಆದರೂ 1947ರಿಂದ ಯಾರಿಗೂ ಆಗದ್ದು ಮೋದಿಗೆ ಮಾತ್ರ ಸಾಧ್ಯ ಆಗಿದ್ದು ಹೇಗೆ? ಮೋದಿ ಸರ್ಕಾರ ಮಾಡ್ತಾ ಇರೋ ಹುಡುಕಿರೋ ಚಿನ್ನದ ಖಜಾನೆ ಆದರೂ ಯಾವುದು? ಅದರಿಂದ ನಮ್ಮ ದೇಶ ಇದ್ದಕ್ಕಿದ್ದ ಹಾಗೆ $20 ಟ್ರಿಲಿಯನ್ ಎಕನಾಮಿ ದಾಟಿ ಹೋಗೋದಾದರೂ ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಭಾರತದ ಆರ್ಥಿಕತೆ 4 ಟ್ರಿಲಿಯನ್ ಇದೆ. ಇದನ್ನು ಸಾಧಿಸೋಕೆ ನಮ್ಮ ದೇಶಕ್ಕೆ ಬೇಕಾಗಿದ್ದು ಬರೋಬ್ಬರಿ 78 ವರ್ಷಗಳು. ಅದರಲ್ಲೂ ಮೋದಿ ಸರ್ಕಾರ ಬಂದ ಮೇಲೆ ಏನೆಲ್ಲ ಆಗಿದೆ ಅನ್ನೋದು ಸತ್ಯವನ್ನು ಒಪ್ಪಿಕೊಳ್ಳೋ ಯಾರಿಗಾದರೂ ಗೊತ್ತೇ ಇರುತ್ತೆ. ಈಗ ಅದೇ ಆರ್ಥಿಕತೆ ಇದ್ದಕ್ಕಿದ್ದ ಹಾಗೆ 5 ಪಟ್ಟು ಹೆಚ್ಚಾದರೆ ಹೇಗಿರುತ್ತೆ? ಇದ್ದಕ್ಕಿದ್ದ ಹಾಗೆ ಭಾರತದ ಎಕನಾಮಿ 20 ಟ್ರಿಲಿಯನ್ ದಾಟಿದರೆ ಹೇಗ್ರಿ ಇರುತ್ತೆ? ನಿಜ ಗೆಳೆಯರೆ, ಇತಿಹಾಸದ ಪುಟಗಳಲ್ಲಿ ಮತ್ತೊಮ್ಮೆ ಭಾರತದ ಹೆಸರನ್ನು ಬರೆಯೋ ದಿನಗಳು ಬಂದಾಗಿದೆ. ಹಾಗಂತ ಇಲ್ಲಿ ಭಾರತಕ್ಕೆ ಲಾಟ್ರಿ ಹೊಡೆದದ್ದಲ್ಲ. ಮೋದಿ ಸರ್ಕಾರದ ಪ್ರಯತ್ನ ಈಗ ಫಲವನ್ನು ಕೊಡ್ತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ, ಕೇಂದ್ರದ ಸಚಿವರು ಮತ್ತೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಅಧಿಕೃತ ಮಾಹಿತಿ. ಇಲ್ಲಿಯವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ ಅನ್ನೋದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಬಲಿಗರು 11 ವರ್ಷಗಳಿಂದ ಹೇಳಿಕೊಂಡು ಬರ್ತಾ ಇದ್ರು. ಆದರೆ ವಿರೋಧಿಗಳು ಒಬ್ರ ಇಬ್ರ ದುಶ್ಮನ್ ಕಹಾ ಹೇ ಅಂದರೆ ದುಶ್ಮನ್ ದೇಶ ತುಂಬ ಹೇ ಅನ್ನೋ ಹಾಗೆ ಆಗೋಗಿತ್ತು. ನಮ್ಮದೇ ದೇಶದ ಒಳಗೆ ಇದ್ರು ಅವರೆಂತೂ ಈಗ ಬರ್ನಾಲ್ ಫ್ಯಾಕ್ಟ್ರಿಯನ್ನೇ ಖರೀದಿ ಮಾಡಬೇಕಾಗುತ್ತೋ ಏನೋ. ಯಾವುದಕ್ಕೂ ನಮ್ಮ ಸಿದ್ದರಾಮಯ್ಯನವರಿಗೋ ಇಲ್ಲ ಅಂತಂದ್ರೆ ರಾಹುಲ್ ಗಾಂಧಿಗೋ ಹೇಳಿದರೆ ಯಾವುದಾದ್ರೂ ಭಾಗ್ಯದ ಅಡಿಯಲ್ಲಿ ಆ ಫ್ಯಾಕ್ಟ್ರಿಯನ್ನೇ ಖರೀದಿ ಮಾಡಿದ್ರು ಮಾಡಬಹುದು. ಅದನ್ನಾದರೂ ಮಾಡ್ರಪ್ಪ. ಈಗ ಭಾರತ ಇಲ್ಲಿಯವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಬೇರೆ ಲೆಕ್ಕ ಅನ್ನೋದನ್ನು ಯಾವುದೇ ನಿಜ ಭಾರತೀಯ ಬೇಕಾದರೂ ಎಷ್ಟೇ ಜೋರಾಗಿ ಬೇಕಾದರೂ ಎಷ್ಟೇ ಗರ್ವದಿಂದ ಬೇಕಾದರೂ ನನ್ನ ಹಾಗೆ ಹೇಳಬಹುದು. ಆದರೆ ನಿಜ ಭಾರತೀಯರಾಗಿರಬೇಕು. ಈಗ ಅದಕ್ಕೆ ಒಂದು ಚಿನ್ನದ ಖಜಾನೆ ತೆರೆದುಕೊಳ್ತಾ ಇದೆ. ಆ ಪ್ರಯತ್ನ ಈಗ ಫಲವನ್ನು ಕೊಡ್ತಾ ಇದೆ. ಗೆಳೆಯರೆ, ಭಾರತದ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅವರು ತಿಳಿಸಿರೋ ಹಾಗೆ 2 ಲಕ್ಷ ಕೋಟಿ ಲೀಟರ್ ಕ್ರೂಡ್ ಆಯಿಲ್ ಸಿಗೋ ನಿಕ್ಷೇಪ ಈಗ ಭಾರತದಲ್ಲಿ ಸಿಕ್ಕಿದೆ. ನಮಗೆಲ್ಲ ಗೊತ್ತೇ ಇದೆ, ಗಯಾನ ಮೊದಲು ಇಡೀ ವಿಶ್ವದಲ್ಲಿ ಬಡತನವನ್ನು ತುಂಬಿಕೊಂಡಿದ್ದಂತಹ ಒಂದು ದೇಶ. ದಕ್ಷಿಣ ಅಮೆರಿಕದ ಒಂದು ರಾಷ್ಟ್ರ. ಒಂದು ನಿಕ್ಷೇಪ ಇಡೀ ಗಯಾನದ ಅರ್ಥ ವ್ಯವಸ್ಥೆಯನ್ನೇ ಬದಲಿಸಿತ್ತು. ಅಂಥದ್ದೇ ನಿಕ್ಷೇಪ ಈಗ ಭಾರತದಲ್ಲಿ ಸಿಕ್ಕಿದೆ. ಇದನ್ನು OIL ಇಂಡಿಯಾ ಲಿಮಿಟೆಡ್ ಮತ್ತು ONGC ಇದರ ಕೆಲಸವನ್ನು ಮಾಡ್ತಾ ಇದ್ವು. ಅದು ಕೊನೆಗೂ ಯಶಸ್ಸನ್ನು ಕೊಟ್ಟಿದೆ. ಅತ್ಯಂತ ವಿಶಾಲವಾದ ಒಂದು ನಿಕ್ಷೇಪಕ್ಕೆ ನಾವೆಲ್ಲರೂ ಹತ್ತಿರ ಆಗ್ತಾ ಇದ್ದೀವಿ. ಇಲ್ಲಿ ಸುಮಾರು 2 ಲಕ್ಷ ಕೋಟಿ ಲೀಟರ್ ಕ್ರೂಡ್ ಆಯಿಲ್ ನಮಗೆ ಸಿಗುತ್ತೆ. ಅದು ಸುಮಾರು $20 ಟ್ರಿಲಿಯನ್ ಎಕನಾಮಿ ಆಗುತ್ತೆ. ಅಂದರೆ ಚೀನಾಗಿಂತ ಹೆಚ್ಚಾಗತ್ತೆ. ಅಮೆರಿಕ 30 ಟ್ರಿಲಿಯನ್ ಎಕನಾಮಿ ಇದೆ, ಚೀನಾದ್ದು 19 ಟ್ರಿಲಿಯನ್ ಇದೆ. ಭಾರತ ಅತಿ ವೇಗವಾಗಿ ಬೆಳೀತಾ ಇದೆ. ಆದಷ್ಟು ಬೇಗ ಚೀನಾವನ್ನು ಹಿಂದಿಕ್ಕಿ 2ನೇ ಸ್ಥಾನಕ್ಕೆ ಭಾರತ ಹೋಗುತ್ತೆ ಅನ್ನೋದನ್ನು ವಿಶ್ವಸಂಸ್ಥೆ ಹೇಳಿತ್ತು. ಇದೆಲ್ಲದರ ನಡುವೆ ಈಗ 2 ಲಕ್ಷ ಕೋಟಿ ಲೀಟರ್ನ ನಿಕ್ಷೇಪ ಅಂದರೆ ಯೋಚನೆಯನ್ನು ಮಾಡಿ. ಅದೆಷ್ಟು ದೊಡ್ಡ ನಿಕ್ಷೇಪ ಅಂದರೆ ದಕ್ಷಿಣ ಅಮೆರಿಕದ ಗಯಾನದಲ್ಲಿ ಎಷ್ಟು ದೊಡ್ಡ ನಿಕ್ಷೇಪ ಇದೆಯೋ ಅಷ್ಟೇ ದೊಡ್ಡದಾದ ನಿಕ್ಷೇಪ.
ನಾವು ಅಂಡಮಾನ್ ಸಮುದ್ರದಲ್ಲಿ ಅದ್ಭುತವಾಗಿ ನಿಕ್ಷೇಪವನ್ನು ತಲುಪಿದ್ದೀವಿ. ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರಗಳು. ಇದನ್ನು ಮಾಡಲೇಬೇಕು ಅನ್ನೋ ಉದ್ದೇಶ ಇವತ್ತು ಫಲವನ್ನು ಕೊಟ್ಟಿದೆ ಅನ್ನೋದನ್ನು ಕೇಂದ್ರ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಹೇಳ್ತಾ ಇದ್ದಾರೆ. ಹಾಗಂತ ಇದು ಸಿಕ್ಕಿದ್ದು ಲಾಟ್ರಿ ಅನ್ನೋದನ್ನು ಕೆಲ ಮಾಧ್ಯಮಗಳು ಹೇಳ್ತಾ ಇವೆ. ಲಾಟ್ರಿಗೆ 20 ರೂಪಾಯಿ 30 ರೂಪಾಯಿ ಕೊಟ್ಟರೆ ಕೋಟಿ ಕೋಟಿ ಸಿಗಬಹುದ್ರಿ. ಆದರೆ ಇಲ್ಲಿ ಹಾಗಾಗಲ್ಲ. ಆದರೆ ಇದು ಖಂಡಿತ ಲಾಟ್ರಿ ಅಲ್ಲ. ಯಾಕಂದರೆ ನಮ್ಮ ದೇಶ ಮೊದಲಿಂದಲೂ ಶ್ರೀಮಂತ ದೇಶ ಅನ್ನೋದು ಭಾರತದ ಇತಿಹಾಸವನ್ನು ಸರಿಯಾಗಿ ಓದಿರೋ ಯಾವುದೇ ಮುಟ್ಟಾಳಿನಿಗಾದರೂ ಗೊತ್ತಿರುತ್ತೆ. ಆದರೆ ಕೆಲ ಅಯೋಗ್ಯರು ಮತ್ತು ಗುಲಾಮರಿಗೆ ಅದು ಗೊತ್ತಿರಲ್ಲ. ಅವರು ಓದಿದ್ರು ಇಲ್ಲ ನಮ್ಮ ಭಾರತ ಹೀಗಲ್ಲ ಹಾಗೆ ಅಂತ ಅವರು ಕೇವಲ ಪಾಶ್ಚಿಮಾತ್ಯ ದೇಶಗಳನ್ನೇ ಹೊಗಳ್ತಾ ಒಂದಷ್ಟು ಮಧ್ಯಪ್ರಾಚ್ಯದ ದೇಶಗಳೇ ನಮ್ಮನ್ನು ಆಳ್ತಾ ಇವೆ ಅನ್ನೋ ರೀತಿ ಮಾತಾಡ್ತಾರೆ. ಇಷ್ಟೆಲ್ಲ ಸಂಪತ್ತು ಇದ್ರೂ ಅತಿ ಹೆಚ್ಚಿನ ಕ್ರೂಡ್ ಆಯಿಲನ್ನು ನಾವು ಆಮದನ್ನು ಮಾಡಿಕೊಳ್ತಾ ಇದ್ವಿ. ಭಾರತ ಅತಿ ಹೆಚ್ಚು ಕ್ರೂಡ್ ಆಯಿಲ್ ಖರೀದಿ ಮಾಡೋ ದೇಶಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಮೊದಲ 2 ಸ್ಥಾನಗಳಲ್ಲಿ ಅಮೆರಿಕ ಮತ್ತು ಚೀನಾ ಇವೆ. ಹಾಗಾದರೆ ನಾವು ಅದ್ಯಾಕೆ ಬೇರೆ ದೇಶಗಳಿಂದ ಇಷ್ಟೊಂದು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿಯನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡೋಕ್ಕೆ ಹೋದರೆ, ನಮ್ಮ ದೇಶವನ್ನು ಇಲ್ಲಿಯವರೆಗೂ ಆಳಿದವರೆಲ್ಲ ಹಾಳು ಮಾಡಿದ್ರಲ್ಲ. ಯಾರು ಕೂಡ ಪರಿಶೋಧನೆಗಳ ಮೇಲೆ ಹೂಡಿಕೆ ಮಾಡೋ ಚಿಂತನೆಯನ್ನೇ ಮಾಡಿರಲಿಲ್ಲ. ಇತಿಹಾಸವನ್ನು ಒಮ್ಮೆ ನೋಡಿದರೆ ನಮ್ಮ ದೇಶದಲ್ಲಿ ಶೋಧನೆಗಳು ಮತ್ತು ಪರಿಶೋಧನೆಗಳಿಗೆ ಹೂಡಿಕೆ ಮಾಡೋ ಚಿಂತನೆಯನ್ನು ಮಾಡೋದನ್ನು ಬಿಟ್ಟು ಬೇರೆ ದೇಶಗಳು ಕೊಟ್ಟಿದ್ದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿದ್ದೇ ಎಲ್ಲರೂ ಮಾಡಿರೋ ಸಾಧನೆಗಳು. ಈಗ ಸಿಕ್ಕಿರೋದು ಹಿಂದೆಯೇ ಯಾಕೆ ಸಿಕ್ಕಿಲ್ಲ ಅಂದರೆ, ನಾವು ಭೂಮಿಯ ಯಾವ ಭಾಗದಲ್ಲಿ ಹುಡುಕಾಟವನ್ನು ಮಾಡ್ತೀವಿ, ಎಷ್ಟು ಬಾವಿಗಳನ್ನು ಇದಕ್ಕಾಗಿ ನಾವು ತೆಗೆಯೋಕ್ಕೆ ಯೋಚನೆಯನ್ನು ಮಾಡ್ತೀವಿ, ಪರಿಶೋಧನೆಗೆ ಅದೆಷ್ಟು ಹೂಡಿಕೆ ಆಗಿವೆ, ಅದೆಲ್ಲ ಪ್ರಮುಖವಾದ ವಿಷಯ ಆಗಿರುತ್ತೆ. ಅದರಲ್ಲೂ ಈ ಪರಿಶೋಧನೆಗಳು ಸಕ್ಸಸ್ ಆದರೆ ನಮ್ಮ ದೇಶದ ಒಳಗೆ ಇರೋ ದೇಶದ್ರೋಹಿಗಳು ಅದಕ್ಕೆ ನಮ್ಮದು ಕೊಡುಗೆ ಇತ್ತು ಅನ್ನೋದನ್ನು ಹೇಳೋದಕ್ಕೆ ಶುರು ಮಾಡುತ್ತವೆ. ಅದೇ ಫೇಲ್ ಆದರೆ ಅಯ್ಯೋ ಅದು ಮೋದಿ ಸರ್ಕಾರ ಮಾಡಿದ್ದು, ಸುಮ್ಮನೆ ಯಾವುದಕ್ಕೋ ಬೇಡದಕ್ಕೆಲ್ಲ ಮೋದಿ ಹೂಡಿಕೆಯನ್ನು ಮಾಡಿ ಮೋದಿ ಜನರ ದುಡ್ಡನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳೋಕ್ಕೆ ಶುರು ಮಾಡ್ತಾರೆ, ಹೇಳ್ತಾನೆ ಇರ್ತಾರೆ. ಅಂಥದ್ದನ್ನು ನಾವು ಬಹಳಷ್ಟು ಸಲ ನೋಡೇ ಇದ್ದೀವಿ. ಈಗ ಅಂಥದ್ದೇ ಹೂಡಿಕೆಯನ್ನು ಕೇಂದ್ರ ಸರ್ಕಾರ ಕಳೆದ ಕೆಲವು ವರ್ಷಗಳಿಂದ ಅದಕ್ಕೆ ಬೇಕಾದ ಹೂಡಿಕೆಯನ್ನು ಮಾಡ್ತಾನೇ ಇದೆ. ತುಂಬ ಅದರ ಕಡೆಗೆ ಗಮನವನ್ನು ಕೂಡ ಕೊಟ್ಟಿದೆ. ಇಂತಹ ಕೆಲಸಗಳನ್ನು ಸರಿಯಾಗಿ ಮಾಡದೇ ಇದ್ದರೆ ಬಹಳಷ್ಟು ಭಾರತೀಯರ ಹಣ ವ್ಯರ್ಥವಾಗಿ ಹೋಗುತ್ತೆ. ಅದೆಲ್ಲವನ್ನು ಮೋದಿ ಸರ್ಕಾರ ಸರಿಯಾಗಿ ಮಾಡಿದ್ದಕ್ಕೆ ಇವತ್ತು ಭಾರತಕ್ಕೆ ಇಷ್ಟು ದೊಡ್ಡದಾದ ನಿಕ್ಷೇಪ ಸಿಕ್ಕಿದೆ. ಹಿಂದೆ ಎಲ್ಲ ಅಲ್ಲೊಂದು ಸಿಕ್ಕಿದೆ ಇಲ್ಲೊಂದು ಸಿಕ್ಕಿದೆ ಅನ್ನೋದನ್ನು ಹೇಳ್ತಾ ಇದ್ರು. ಅವೆಲ್ಲವೂ ಚಿಕ್ಕ ಚಿಕ್ಕ ಬಾವಿಗಳು, ಚಿಕ್ಕ ಚಿಕ್ಕ ನಿಕ್ಷೇಪಗಳು. ಆದ್ದರಿಂದ ಒಂದಷ್ಟನ್ನು ಮಾತ್ರ ನಾವು ಪೆಟ್ರೋಲಿಯಂ ಉತ್ಪನ್ನಗಳನ್ನು ತೆಗಿತಾ ಇದ್ದೀವಿ. ಆದರೆ ಈಗ ಸಿಕ್ಕಿರೋ ನಿಕ್ಷೇಪ ಇದೆಯಲ್ಲ, ಇದು ಗಯಾನವನ್ನು ಉದಾಹರಣೆ ಕೊಟ್ಟು ಹೇಳೋ ಥರ ಆಗಿದೆ. ಇದು ಭಾರತದ 4 ಟ್ರಿಲಿಯನ್ ಎಕಾನಮಿಯನ್ನು 20 ಟ್ರಿಲಿಯನ್ನಿಗೆ ತಗೊಂಡು ಹೋಗೋದಕ್ಕೆ ಸುಲಭ ಆಗತ್ತೆ. ಗೆಳೆಯರೆ, ಗಯಾನದಲ್ಲಿ ಸಿಕ್ಕಿದ್ದು 11.6 ಬಿಲಿಯನ್ ಬ್ಯಾರಲ್ ನಿಕ್ಷೇಪ. ಇದು ಇಡೀ ಗಯಾನವನ್ನೇ ಬದಲಾಯಿಸಿತ್ತು. ಎಲ್ಲರಿಗೂ ಇದು ಗೊತ್ತೇ ಇದೆ. ಗಯಾನ ಈಗ ದಕ್ಷಿಣ ಅಮೆರಿಕದ 2ನೇ ಅತಿ ದೊಡ್ಡ ಶ್ರೀಮಂತ ರಾಷ್ಟ್ರ. ಅಂಥದ್ದೇ ನಿಕ್ಷೇಪ ಈಗ ಭಾರತಕ್ಕೆ ಸಿಕ್ಕಿದೆ. ಅದು ಸದ್ಯದಲ್ಲೇ ತನ್ನ ಕಾರ್ಯಗಳನ್ನು ಆರಂಭ ಮಾಡುತ್ತೆ ಅನ್ನೋದನ್ನು ಕೇಂದ್ರದ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಅವರೇ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಮೊದಲೆಲ್ಲ ಯಾಕೆ ಆಗಿಲ್ಲ ಅಂದರೆ, ಈ ಕ್ಷೇತ್ರವೇ ದುರ್ಗಮ, ಈ ಹಾದಿಯೇ ದುರ್ಗಮ, ಇದು ನಮ್ಮ ಕೈಯಲ್ಲಿ ಆಗಲ್ಲ, ಅದಕ್ಕೆ ದುಡ್ಡನ್ನು ಸುರಿದರೆ ಅದು ವೇಸ್ಟ್ ಅನ್ನೋದನ್ನು ಅದಕ್ಕೆ ಹೂಡಿಕೆ ಮಾಡೋ ಮೊದಲೇ ಅದನ್ನೆಲ್ಲ ಯೋಚನೆಯನ್ನು ಮಾಡ್ತಾಯಿದ್ರು. ಇದನ್ನು ಮಾಡಿದವರು ಯಾರು? ಮೊದಲೆಲ್ಲ ನಮ್ಮ ದೇಶವನ್ನು ಆಳಿದವರು ಇಂತಹ ಯೋಚನೆಯನ್ನು ಮಾಡ್ತಾಯಿದ್ರು. ಆದರೆ ಮೋದಿ ಪ್ರಧಾನಿ ಆದಮೇಲೆ ಅದಕ್ಕೆ ಬೇಕಾದಷ್ಟು ಹೂಡಿಕೆಯನ್ನು ಮಾಡಿದ್ದಾರೆ. ಅದರಿಂದ ಇಂತಹ ರಿಸಲ್ಟ್ ಸಿಗ್ತಾ ಇದೆ. ಅದರಲ್ಲೂ ಪರಿಶೋಧನೆಗಳಿಗೆ ಹಣವನ್ನು ಹೂಡಿಕೆ ಮಾಡಿದರೆ ಭಾರತ ಮುಂದೆ ಹೋಗುತ್ತೆ ಅನ್ನೋ ದೂರಾಲೋಚನೆ ಇರಬೇಕಾಗತ್ತೆ. ಇವತ್ತು ಇದ್ದೀನಿ, ಇವತ್ತಿನ ಅಧಿಕಾರ ಮುಗಿಸಿದರೆ ಸಾಕು, ಇವತ್ತು ಅಧಿಕಾರ ನನ್ನ ಕೈಯಲ್ಲಿದ್ದರೆ ಸಾಕು ಅನ್ನೋ ಯೋಚನೆ ಮಾಡೋರಿಗೆ ಇದೆಲ್ಲ ಸಾಧ್ಯವೇ ಇಲ್ಲ ಬಿಡಿ. ಅದನ್ನು ಇಲ್ಲಿಯವರೆಗೆ ನಮ್ಮ ದೇಶವನ್ನು ಆಳಿದ ನಾಯಕರು ಮಾಡಿದ್ದು. ಆದರೆ ಮೋದಿ ದೂರದೃಷ್ಟಿ ಇರೋ ನಾಯಕ ಅನ್ನೋದನ್ನು ಯಾಕೆ ಬಹಳಷ್ಟು ಜನರು ಹೇಳ್ತಾರೆ ಅಂದರೆ ಇದಕ್ಕೇನೆ. ಹಾಗಂತ ಹೂಡಿಕೆ ಮಾಡಿದರೆ ಸಾಕಾಗತ್ತಾ ಅಂದರೆ ಖಂಡಿತ ಇಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಮುಂದೆ ಬಂದು ಕೈ ಜೋಡಿಸಬೇಕಾಗತ್ತೆ. ಸರ್ಕಾರದ ಜೊತೆಗೆ ಕಂಪನಿಗಳ ಹೂಡಿಕೆ ಮಾತ್ರ ಇಂಥದ್ದೆಲ್ಲ ಸಾಧ್ಯ ಆಗೋ ಥರ ಮಾಡುತ್ತೆ. ಮೊದಲು ದುರ್ಗಮವಾದ ಜಾಗಗಳು ಅಂತಿದ್ದ ಜಾಗವನ್ನು ಇವತ್ತು ತಲುಪಿರೋದು. ಯಾಕಂದರೆ ಮೊದಲು ಅಯ್ಯೋ ಆ ಜಾಗಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಕೆಲವರು ಹೇಳ್ತಾ ಇದ್ರು. ಈಗ ಅದೇ ಜಾಗದಲ್ಲಿ ಡ್ರಿಲ್ಲಿಂಗ್ ಮಾಡ್ತಾ ಇರೋದು. ಈಗ ಚಿನ್ನದ ಕೋಟೆಯ ಬಾಗಿಲನ್ನು ತೆಗೆದಿದೆ, ಕೇವಲ ಒಳಗೆ ಅಷ್ಟೇ ಹೋಗಬೇಕು. ಇನ್ನು ಹರ್ದೀಪ್ ಸಿಂಗ್ ಪುರಿ ಅವರು ಅದೆಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ.
ಅದಕ್ಕೆ ಗಯಾನಾದ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಗಯಾನಾದಲ್ಲಿ ಒಟ್ಟು 44 ಬಾವಿಗಳನ್ನು ತೆಗೆದಿದ್ರು. ಒಂದೊಂದು ಬಾವಿಯನ್ನು ಕೊರೆಯೋಕೆ 100 ಮಿಲಿಯನ್ ಖರ್ಚಾಗಿತ್ತು. ಕೊನೆಗೆ ಅವರಿಗೂ ಸಿಕ್ಕಿದ್ದು 44ನೇ ಬಾವಿಯಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ನಾವು ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದ್ರೆ ಅದಕ್ಕೆ ಫಲ ಸಿಗುತ್ತೆ. ಅದನ್ನು ಬಿಟ್ಟು ನಮ್ಮ ದೇಶಕ್ಕೆ ಅದು ಸಾಧ್ಯನೇ ಇಲ್ಲ, ನಮ್ಮ ಕೈಯಲ್ಲಿ ಏನನ್ನು ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ಯೋಚನೆ ಮಾಡಿದರೆ ಆಗತ್ತಾ ಅನ್ನೋದನ್ನು ಕೂಡ ಕೇಳಿದರು. ಅದೇ ರೀತಿ ಇಲ್ಲಿ ONGC 4 ದಶಕಗಳಲ್ಲಿ ಅತಿ ಹೆಚ್ಚು ಬಾವಿಗಳನ್ನು ಕೊರೆದಿದೆ. ಒಟ್ಟು 541 ಬಾವಿಗಳನ್ನು ಕೊರೆಯಲಾಗಿದೆ. ಅದರಲ್ಲಿ ಪರಿಶೋಧನೆಗೆ ಅಂತ 103, ಇನ್ನು 138 ಬಾವಿಗಳು ಬೇರೆ ಉದ್ದೇಶಕ್ಕೂ ಉಪಯೋಗ ಆಗೋ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಒಟ್ಟು 38,000 ಕೋಟಿ ಹೂಡಿಕೆಯಾಗಿದೆ. ಇದು ಇಡೀ ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ಹೂಡಿಕೆಯಾಗಿರೋದು. ಇದೆಲ್ಲದರ ಪರಿಣಾಮವಾಗಿ ಇವತ್ತು ನಮ್ಮ ದೇಶ ಕ್ರೂಡ್ ಆಯಿಲ್ನಲ್ಲಿ ದೊಡ್ಡದಾದ ಸಾಧನೆಯನ್ನು ಮಾಡಿ ಗುರಿಯನ್ನು ತಲುಪಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಅದೆಲ್ಲೋ ರಾಹುಲ್ ಗಾಂಧಿಯ ಹಾಗೆ ರೂಮಲ್ಲಿ ಕುತ್ಕೊಂಡು ಹರ್ದೀಪ್ ಸಿಂಗ್ ಪುರಿ ಇಲ್ಲಿ ಮಾತಾಡ್ತಾ ಇಲ್ಲ, ಇಡೀ ಜಗತ್ತಿನ ಮುಂದೆ ಹೇಳ್ತಾ ಇದ್ದಾರೆ. ನಾವು ಭಾರತಕ್ಕೆ ಬೇಕಾದ 85% ಕ್ರೂಡ್ ಆಯಿಲ್ ಅನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಮದು ಮಾಡಿಕೊಳ್ತಾ ಇದ್ದೀವಿ. ಅದರಲ್ಲೂ ಸುಮಾರು 11 ಲಕ್ಷ ಕೋಟಿ ಮೊತ್ತದ ಆಮದನ್ನು ಭಾರತ ಪ್ರತಿ ವರ್ಷ ಮಾಡಿಕೊಳ್ತಾ ಇದೆ. ಈಗ ಅಂಥ ಕ್ಷೇತ್ರದಲ್ಲಿ ನಮ್ಮ ದೇಶವೇ ಒಂದು ಸಾಧನೆಯನ್ನು ಮಾಡಿ ಅದೇ ಕ್ರೂಡ್ ಆಯಿಲ್ ನಮ್ಮ ದೇಶದ ಒಳಗೆ ಸಿಕ್ಕರೆ ಅದು ಹೇಗಿರುತ್ತೆ ಯೋಚನೆಯನ್ನು ಮಾಡಿ. ಈಗ ಅಂಥದ್ದೇ ಹೂಡಿಕೆಯನ್ನು ಭಾರತ ಸರ್ಕಾರ ಮಾಡಿದೆ. ಅದರಲ್ಲೂ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಇದರ ಮೇಲೆ ಹೂಡಿಕೆ ಆಗಿರೋದು ಅತಿ ಹೆಚ್ಚು. ಅದರಲ್ಲೂ ಇಲ್ಲಿ ಒಂದಷ್ಟು ಕ್ರೆಡಿಟನ್ನು ONGC ಕಂಪನಿಗೂ ನಾವು ಕೊಡಲೇಬೇಕು. ಹಾಗಾದರೆ ನಾಳೆಯಿಂದಲೇ ನಮಗೆಲ್ಲ ಕಡಿಮೆ ದರದಲ್ಲಿ ಪೆಟ್ರೋಲು, ಡೀಸಲ್ಲು ಎಲ್ಲವೂ ಸಿಕ್ಕಿಬಿಡುತ್ತಾ ಅನ್ನೋದನ್ನು ಕೇಳಬೇಡಿ. ಅದಕ್ಕೂ ಒಂದಷ್ಟು ವರ್ಷಗಳು, ಒಂದಷ್ಟು ಸಮಯಾವಕಾಶ ಅನ್ನೋದು ಬೇಕಾಗತ್ತೆ. ಈಗ ನಿಕ್ಷೇಪ ಸಿಕ್ಕಿದೆ ನಿಜ. ಕೆಲ ವರ್ಷಗಳಲ್ಲಿ ನಮ್ಮ ದೇಶದಲ್ಲೂ ಅತಿ ಕಡಿಮೆ ದರದಲ್ಲಿ ಪೆಟ್ರೋಲ್ ಸಿಗುತ್ತೆ. ಅದ್ಯಾರೋ ಕೇಳ್ತಾ ಇದ್ರಲ್ಲ, ಅದ್ಯಾರೋ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲ, 30 ರೂಪಾಯಿಗೆ ಪೆಟ್ರೋಲ್ ಕೊಡಿ, ಯಾಕೆ ಅಲ್ಲಿ ಬ್ಯಾರಲ್ ಕಡಿಮೆ ಆದರೆ ನೀವು ಇಲ್ಲಿ ಯಾಕೆ ಕೊಡಲ್ಲ ಅಂತ. ಆದರೆ ಅವರದ್ದೇ ಪಕ್ಷಗಳು ಆಡಳಿತ ಮಾಡ್ತಾ ಇರೋ ಕರ್ನಾಟಕದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಬರೀ ಪೆಟ್ರೋಲ್ ಮೇಲಿನ ಸೆಸ್ ಇದೆಯಲ್ಲ, ಇದೇ 36ರಿಂದ 37 ರೂಪಾಯಿ ಇದೆ. ಆದರೆ ಬಾಯಿಗೆ ಬಂದ ಹಾಗೆ ಮಾತಾಡೋದನ್ನು ಬಿಟ್ಟು ಲಾಜಿಕ್ಕಾಗಿ ಯೋಚನೆ ಮಾಡಬೇಕು. ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡಿದ್ದನ್ನು ಕಡಿಮೆ ದರದಲ್ಲಿ ಕೊಟ್ಟರೆ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇರಬೇಕು. ಅದಿಲ್ಲದ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರೆ ಆಗತ್ತೇನ್ರಿ? ಆದರೂ ಯಾವನೋ ಮಾಡಿ ಇಟ್ಟಿರೋದನ್ನು ತಿನ್ನೋ ಇವರಿಗೆಲ್ಲ ದೇಶದ ಯೋಚನೆ ಅದು ಎಲ್ಲಿಂದ ಬರುತ್ತೆ? ಯಾಕೆ ಬರುತ್ತೆ? ಬಿಡಿ ಇವರ ಕಥೆಯನ್ನು. ಸದ್ಯ ಅದನ್ನು ನಮ್ಮ ಅಜ್ಜಿ ಇಂದಿರಾ ಗಾಂಧಿ ಮಾಡಿದ್ದು, ನಮ್ಮ ಮುತ್ತಾತ ನೆಹರು ಅಲ್ಲೇ ಡ್ಯೂಯೆಟ್ ಹಾಡೋಕ್ಕೆ ಹೋಗಿದ್ದು, ಆಗ ಅದು ಸಿಕ್ಕಿತ್ತು ಅನ್ನೋದನ್ನು ಹೇಳದೇ ಇದ್ದರೆ ಅದೇ ನಮ್ಮ ದೇಶದ ಪುಣ್ಯ. ಯಾಕಂದರೆ ಈ ರಾಹುಲ್ ಗಾಂಧಿ ಅದೇನೇ ಹೇಳಿದ್ರು ಅದೇ ಸರಿ ಅನ್ನೋಕೆ ಒಂದಷ್ಟು ಪಕ್ಷದ ಒಳಗೆ ಗುಲಾಮರು ಇದ್ದಾರೆ, ಇನ್ನೊಂದಷ್ಟು ಜನರು ಹೊರಗೂ ಗುಲಾಮರು ಇದ್ದೇ ಇರ್ತಾರೆ. ಇರಲಿ ಬಿಡಿ. ಆದರೂ ಮೋದಿ ಸರ್ಕಾರದ ಈ ಒಂದು ಸಾಧನೆಗೆ ಶ್ಲಾಘನೆ ಅನ್ನೋದು ಇರಲೇಬೇಕು. ಈ ವಿಷಯದ ಕುರಿತು ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, ಭಾರತಕ್ಕೆ ಸಿಕ್ಕಿರೋ ಭಾರತೀಯರು ಖುಷಿ ಪಡಬೇಕಾದ ಚಿನ್ನದ ಖಜಾನೆಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.